ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಮ್ಗೆ ಚಟ್ನಿ ರೆಸಿಪಿನ ಮಾಡಿ ತೋರ್ಸಾತೀನಿ. ಹೋಟೆಲ್ ಒಳಗೆ ಸಿಗುತ್ತಲ್ಲ ಅದೇ ರೀತಿನ ನಾವು ಮನೇಲೇನೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಒಂದ್ಸಲ ನೀವು ನಾ ಹೇಳೋ ವಿಧಾನದೊಳಗೆ ಈ ಚಟ್ನಿನ ಮಾಡಿ ನೋಡ್ರಿ, ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ಯಾವ ರೀತಿ ಮಾಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡನಿ. ಖಾರಕ್ಕೆ ನಾನಿಲ್ಲಿ ಒಂದು 3 ಹಸಿಮೆಣ್ಸಿನ್ಕಾಯಿ, ಆಮೇಲೆ ಒಂದು 5 ಬೆಳ್ಳುಳ್ಳಿ ಹೆಸರನ್ನ ಇಲ್ಲಿ ಸಿಪ್ಪೆ ಸಮೇತ ಸೇರಿಸ್ಕೊಂಡ ನೋಡ್ರಿ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡನಿ. ಇಲ್ಲಿ ಸ್ವಲ್ಪ ನಾನಿಲ್ಲಿ ಹುಣಸೆ ಹಣ್ಣನ್ನು ಹಾಕ್ಕೊಂಡನಿ. ಇವಾಗ ಒಂದು ಅರ್ಧ ಕಪ್ನಷ್ಟು ನಾನಿಲ್ಲಿ ಪುಟಾಣಿ ಹುರ್ಗಡ್ಲೆ ಅಂತಾರಲ್ಲ ಅದನ್ನೂ ಕೂಡ ಹಾಕ್ಕೊಂಡ ನೋಡ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಇಲ್ಲೇ ಕೊತ್ತಂಬರಿ ಕಡ್ಡಿನ ಇಲ್ಲೇ ಹಾಕ್ಕೊಳಕತ್ತ ನೋಡ್ರಿ. ಇವಾಗ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಬಂದ್ಬಿಡೋಣ. ನಾನಿಲ್ಲಿ ಈ ರೀತಿ ಇದನ್ನು ನುಣ್ಣಗೆ ರುಬ್ಕೊಂಬಂದ ನೋಡ್ರಿ. ತರಿಯಾಗಿ ರುಬ್ಬಕ್ಕೆ ಹೋಗ್ಬೇಡ್ರಿ, ಆದಷ್ಟು ನುಣ್ಣಗೆ ಇದನ್ನು ರುಬ್ಕೊಂಬರ್ಬೇಕು. ಈ ರುಬ್ಬಿರುವಂಥ ಚಟ್ನಿಗೆ ನಾನಿಲ್ಲಿ ಸ್ವಲ್ಪ ಒಗ್ಗರಣೆನ ಇಲ್ಲೇ ಕೊಟ್ಕೊಂಡ್ಬಿಡ್ತೀನಿ. ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ನಾನಿಲ್ಲಿ ಸಾಸಿವೆ ಮತ್ತು ಜೀರಿಗೆ, ಕರಿಬೇವು, ಆಮೇಲೆ ಒಣಮೆಣ್ಸಿನ್ಕಾಯಿನ ಇಲ್ಲೇ ಸ್ವಲ್ಪ ಬಿಸಿ ಮಾಡಿಕೊಂಡು ಅದೇ ಪಾತ್ರೆಗೆ ನಾವೇನು ರುಬ್ಬಿದ್ವಲ್ಲ ಚಟ್ನಿ ಅದನ್ನು ಹಾಕ್ಕೊಳತ್ತ ನೋಡ್ರಿ. ನಿಮಗಿಲ್ಲೇ ನೀರನ್ನ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಕೆಲವೊಬ್ಬರಿಗೆ ತೆಳುವಾಗಿರುವಂಥ ಚಟ್ನಿ ಇಷ್ಟ ಆಗ್ತತಿ, ಕೆಲವರಿಗೆ ದಪ್ಪ ಆಗಿರುವಂಥ ಚಟ್ನಿ ಇಷ್ಟ ಆಗ್ತತಿ. ನೀರನ್ನ ನೋಡಿಕೊಂಡು ಸೇರಿಸ್ಕೋರಿ. ಇಡ್ಲಿ ಜೊತೆ ಅಂತೂ ತುಂಬ ಚೆನ್ನಾಗಿರ್ತತಿ. ಇಡ್ಲಿ ಜೊತೆ ನೀರಾಗಿ ನೀವು ಮಾಡ್ಕೊಂಡ್ರಂತೂ ಸೂಪರ್ ಆಗಿರ್ತತಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ.